ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟ ಅರಣ್ಯ ಇಲಾಖೆ ನರ್ಸರಿ ತಿರುವಿನ ಬಳಿ ಸಂಭವಿಸಿದ ಭೀಕರ ಬೈಕ್ ಅಪಘಾತದಲ್ಲಿ ಅಂಬೇಡ್ಕರ್ ವಸತಿ ಶಾಲೆಯ ವಿದ್ಯಾರ್ಥಿಯೊಬ್ಬ ಸ್ಥಳದಲ್ಲಿ ಮೃತಪಟ್ಟಿದ್ದು, ಇನ್ನಿಬ್ಬರು ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಇನ್ನು ಮಾಹಿತಿಯ ಪ್ರಕಾರ ಮೂವರು ವಿದ್ಯಾರ್ಥಿಗಳು ಒಂದೇ ಬೈಕ್ನಲ್ಲಿ ತೆರಳುತ್ತಾ ಇದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರದ ತುಂಡಿಗೆ ಡಿಕ್ಕಿ ಹೊಡೆದಿದ್ದು, ನಂತರ ಅರಣ್ಯ ಇಲಾಖೆಯ ಮುಳ್ಳು ತಂತಿಯ ಕಂಬಕ್ಕೆ ಅಪ್ಪಳಿಸಿದೆ. ಇನ್ನು ಡಿಕ್ಕಿಯ ರಭಸಕ್ಕೆ ಚೇತನ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಅಂಬರೀಶ್ ಹಾಗೂ ಯಶವಂತ್ ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಅದೇ ಮಾರ್ಗದಲ್ಲಿ ಬರ್ತಾ ಇದ್ದ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಉಮಾದೇವಿ ಹಾಗೂ ಶಿವಕುಮಾರ್ ಗಾಯಾಳುಗಳನ್ನು ತಕ್ಷಣ ರಕ್ಷಿಸಿ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ತಿರುವಿನಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಾನೆ ಇದೆ. ಫಸ್ಟ್ ಅಲ್ಲ, ಯಾಕಂದ್ರೆ ಟರ್ನಿಂಗ್ ಅಲ್ಲಿ ಈ ಕಡೆ ಗಾಡಿಗಳು ಬರಕ್ ಕಾಣಲ್ಲ, ಏನಿಲ್ಲ, ತೀರಾ ಕರ್ಬಿರೋದ್ರಿಂದ ಅಲ್ಲಿ ಗಾಡಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಮೂವರು ಬಂದಿದ್ದಾರೆ ಟೂ ವೀಲರ್ ಅಲ್ಲಿ, ಯಾವ ಊರು ಏನು ಅಂತ ಗೊತ್ತಿಲ್ಲ. ಗಾಡಿ ಅಲ್ಲೇ ಇತ್ತು. ಹೆಂಗಾಯ್ತು, ಏನಾಯ್ತದ ಆಕ್ಸಿಡೆಂಟ್, ಹೆಂಗಾಯ್ತದ? ಬಂದು ಹೆವಿ ಸ್ಪೀಡಲ್ ಬಂದಿದ್ದಾರೆ ಸರ್. ಹೆವಿ ಸ್ಪೀಡಲ್ ಬಂದಿದ್ದಾರೆ. ಅವಾಯ್ಡ್ ಮಾಡಕ್ ಆಗ್ದೇನೆ ಅಲ್ಲೊಂದು ಆ ಕಡೆ ರೋಡ್ ಬಿಟ್ಟು ಆ ಕಡೆ ಇರೋದೊಂದು ತುಂಡಿದೆ, ಮರ ತುಂಡು, ಅದು ಕೊಡದು ಅಲ್ಲಿಂದ ಮುಳ್ತಂದಿ ಕಂಬಿಗೆ ಅರಣ್ಯ ಇಲಾಖೆ ಇದೆಯಲ್ಲ, ಅಲ್ಲ ಆಗಿದ್ದು? ಹೌದು, ನರ್ಸರಿ ಹತ್ರ ಆಗಿರೋದು. ನರ್ಸರಿ ಹತ್ರ ಸಿದ್ರಬೆಟ್ಟದಿಂದ ಡೌನ್ಗೆ ನರ್ಸರಿ ಹತ್ರ ಆಗಿರೋದು. ಎಷ್ಟು ಜನ? 3 ಜನ ಹೋಗ್ತಾ ಇದ್ದಾರೆ. ಏನೇನಾಗಿದೆ, ಯಾರಿಗಾನ ಏನೇನಾಗಿದೆ ಹೇಳ್ತೀರಾ? ಇಲ್ಲ, ಒಬ್ರಿಗೆ ಮಾತ್ರ ಸಿಕ್ಕಾಪಟ್ಟೆ ಏಟಾಗ್ಬಿಟ್ಟಿತ್ತು, ತಲೆಯಲ್ಲೆಲ್ಲ ಬ್ಲಡ್ ಬಂದಿದೆ. ಇನ್ನೊಬ್ರು ಸುಮಾರಾಗಿ ಗಾಯ ಆಗಿತ್ತು, ಇನ್ನೊಬ್ರು ಕಾಲೆಲ್ಲ ಇದಾಗಿತ್ತು. ನೀವು ಆ ಕಡೆಯಿಂದ ಬರ್ತಾ ಇದ್ರಾ? ನಾವು ಊರಿಂದ ಬರ್ತಾ ಇದ್ವಿ ಕೊರಟಗೆರೆ. ಏನ್ ಹೆಸರು ನಿಮ್ದು? ರಾಜು ಅಂತ. ಯಾವ ಊರು ನಿಮ್ದು? ಮೇಘಲಾಲ. ಇನ್ನು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅತಿ ವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಈ ಘಟನೆ ಹಲವು ಪ್ರಶ್ನೆಗಳನ್ನು ಎಬ್ಬಿಸಿದೆ. ವಸತಿ ಶಾಲೆಯ ವಿದ್ಯಾರ್ಥಿಗಳು ಬೈಕ್ನಲ್ಲಿ ಹೊರಗೆ ಬಂದಿದ್ದು ಹೇಗೆ? ಅವರಿಗೆ ಬೈಕ್ ನೀಡಿದವರ್ಯಾರು? ವಿದ್ಯಾರ್ಥಿಗಳ ಮೇಲ್ವಿಚಾರಣೆಯಲ್ಲಿ ಯಾವುದೇ ಲೋಪವಾಗಿದೆಯಾ ಎಂಬ ಪ್ರಶ್ನೆಗಳಿಗೆ ತನಿಖೆಯ ನಂತರವೇ ಸ್ಪಷ್ಟವಾಗಿ ಉತ್ತರ ಸಿಗಬೇಕಾಗಿದೆ. ಇನ್ನು ರಸ್ತೆಯ ನಿಯಮಗಳನ್ನು ಪಾಲಿಸುವುದು ನಿಮ್ಮ ಸುರಕ್ಷತೆಗಾಗಿ. ಅತಿ ವೇಗ, ನಿರ್ಲಕ್ಷ್ಯ ಹಾಗೂ ಸಂಚಾರ ನಿಯಮ ಉಲ್ಲಂಘನೆ ಒಂದು ಕ್ಷಣದಲ್ಲಿ ಅಮೂಲ್ಯ ಜೀವವನ್ನ ಕಸಿದುಕೊಳ್ಳಬಹುದು. ಪೋಷಕರು, ಶಿಕ್ಷಕರು ಹಾಗೂ ವಸತಿ ಶಾಲೆಯ ಸಿಬ್ಬಂದಿಯವರು ಮಕ್ಕಳ ಚಲನವಲನದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸುವುದು ಅಗತ್ಯ. ಇಂತಹ ದುರಂತಗಳು ಮತ್ತೊಮ್ಮೆ ಮರುಕಳಿಸದಂತೆ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂಬುದು ಐಪಿ ನ್ಯೂಸ್ನ ಕಳಕಳಿಯಾಗಿದೆ.